ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ 2026ರ ವರ್ಷ ಭವಿಷ್ಯ ಹೇಗಿದೆ ಮೀನರಾಶಿಯವರಿಗೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು 2026ರ ವರ್ಷ ಭವಿಷ್ಯ 2024-25 ಒಂದು ಹಂತಕ್ಕೆ ಮೀನರಾಶಿಯವರಿಗೆ ಹಲವಾರು ಜನರಿಗೆ ಉತ್ತಮವಾದ ಸಕ್ಸಸ್ಸನ್ನೇ ಕೊಟ್ಟಿದೆ. ಇನ್ನು ಹಲವಾರು ಜನರಿಗೆ ಪರವಾಗಿಲ್ಲ, ಇನ್ನು ಹಲವಾರು ಜನರಿಗೆ ತುಂಬ ಅಧಮವಾಗಿರ್ತಕ್ಕಂತಹ ಫಲವನ್ನು ಕೊಟ್ಟಿದೆ. ಕಾರಣ 7.5 ಮತ್ತು ಗುರುಬಲ ಇಲ್ಲದೆ ಇದ್ದದ್ದು. ಈ ಗುರುಬಲವೂ ಇಲ್ಲದೆ, ಶನಿ ಬಲವೂ ಇಲ್ಲದೆ ಕೆಲ ಮೀನರಾಶಿಯವರು ಬಹಳ ಒದ್ದಾಡ್ತಾ ಇದ್ರಿ. ಆದರೆ ಕೆಲವೊಬ್ಬರಿಗೆ ತುಂಬ ಗ್ರೇಟ್ ಸಕ್ಸಸ್ ಅನ್ನೋದು ಸಿಕ್ಬಿಟ್ಟಿದೆ. ಆ ಗ್ರೇಟ್ ಸಕ್ಸಸ್ ಅನ್ನುವಂತಹ ಸಿಕ್ಕಿರ್ತಕ್ಕಂಥವ್ರಿಗೂ ಬಹಳ ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳು ಜಾಸ್ತಿ ಆಗಿದೆ. ಕಾರಣ 7.5ನಿಂದ ಯಾರಿಗೆ 2ನೇ ಬಾರಿ 7.5 ನಡೀತಿತ್ತಲ್ಲ ಅವರಿಗೆಲ್ಲರಿಗೂ ಆಲ್ಮೋಸ್ಟ್ 99.99% ಶುಭ ಫಲಗಳನ್ನೇ ಅನುಭವಿಸಿದ್ದಾರೆ. ಸೊ ಹಾಗಾಗಿ ಮೀನರಾಶಿಯವರಿಗೆ ಯಾರಿಗೆ 1ನೇ ಬಾರಿ ಮತ್ತು 3ನೇ ಬಾರಿ 7.5 ನಡೀತಿತ್ತು, ಗುರುವಿನ ಅನುಗ್ರಹವೂ ಇಲ್ಲದ ಸಮಯದಲ್ಲಿ ಅಂಥವ್ರು ಬಹಳ ಕಠಿಣವಾದ ಪರಿಸ್ಥಿತಿಗಳನ್ನು ಅನುಭವಿಸಿದ್ದೀರಿ. ಈ ವರ್ಷ 2026 ಏನಾಗುತ್ತೆ ನೋಡಿ. ಮೊದಲನೇ ಬಾರಿ ನೀವು ಅರ್ಥ ಮಾಡ್ಕೊಂಬಿಡಿ, 7.5 ಅನ್ನುವಂಥದ್ದು ನಿಮ್ಮ ಜೀವನನ ಪೂರ್ಥ ಏನು ಹಾಳು ಮಾಡಲಾರ್ದು ಅಥವಾ ಪೂರ್ಥನೂ ಉದ್ಧಾರನೂ ಮಾಡಲಾರ್ದು. ಅದು ಒಂದು ಅಂಶ ಅಷ್ಟೇ, ಉದ್ಧಾರ ಅಥವಾ ಹಾಳು ಮಾಡ್ತಕ್ಕಂತಹ ಒಂದು ಅಂಶ. ಹಾಗಾಗಿ ಈ ವಿಚಾರವನ್ನು ನೀವು ಗಮನಿಸಬೇಕಾದಂತಹ ಸಂದರ್ಭ. ನಿಮಗೆ ಎಷ್ಟನೇ ಬಾರಿ 7.5 ನಡೀತಿದೆ ತಿಳ್ಕೊಳ್ಳಿ. ಅದರ ಆಧಾರದಲ್ಲಿ ಒಳ್ಳೆಯದ ಕೆಟ್ಟದ್ದ ಅಂತ ತಿಳ್ಕೊಬೇಕು. ಇನ್ನು ಕೆಲವೊಮ್ಮೆ ನಿಮ್ಮ ಜಾತಕದಲ್ಲೂ ಗ್ರಹದ ದಶಾಭುಕ್ತಿಗಳು ಸರಿಯಾಗಿ ನಡೀತಿಲ್ಲ ಅಂದರೂ ಗೋಚಾರದಲ್ಲಿ ಎಷ್ಟೇ ಶುಭವಿದ್ದರೂ ನಿಮಗೆ ಒಳ್ಳೆಯದಾಗಲ್ಲ. ಕೆಲವೊಮ್ಮೆ ತುಂಬ ಕೆಡಕ್ಕೆ ಅಂತ ನಾವು ಗೋಚಾರದಲ್ಲಿ ಹೇಳಿರ್ತೀವಿ, ಆಗಲೂ ಸಹ ನಿಮ್ಗೆ ಒಳ್ಳೆಯದಾಗ್ತಾ ಇರುತ್ತೆ. ಕಾರಣ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿ 80% ಫಲಗಳನ್ನು ಕೊಡ್ತಕ್ಕಂಥದ್ದು. 20% ಗೋಚಾರದ ಫಲಗಳು, ಅದನ್ನು ನಾವು ವಿಡಿಯೋ ಮುಖಾಂತರವಾಗಿ ಹೇಳ್ತೀವಿ. 80% ಆಗಿರತಕ್ಕಂತಹ ಜನ್ಮಜಾತಕ ಆಯಾ ವ್ಯಕ್ತಿಯ ವೈಯಕ್ತಿಕ ಜೀವನದ ಆಧಾರದ ಮೇಲೆ ನಿಂತಿರುತ್ತೆ. ಹಾಗಾಗಿ ವೈಯಕ್ತಿಕ ಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ. ಜಾತಕ ತೋರಿಸ್ಕೊಳ್ಬೇಕು ಅಂದರೆ ಇಲ್ಲೇ ಇರುವಂತಹ ವಾಟ್ಸಪ್ನ ನಂಬರ್ಗೆ ಮೆಸೇಜ್ ಮಾಡೋದ್ರ ಮುಖಾಂತರವಾಗಿ ನೀವು ಒಂದು ಅಪಾಯಿಂಟ್ಮೆಂಟನ್ನು ಬುಕ್ ಮಾಡ್ಕೊಂಡು ಬಂದು ಜಾತಕನ ಕೇಳಬಹುದು. ಇನ್ನು 2026ರಲ್ಲಿ ಯಾವ ರೀತಿ ಆಗಿದೆಯಪ್ಪ ಭವಿಷ್ಯ ಅಂದರೆ, ಶನಿಯದ್ದನ್ನೊಂದು ಸ್ವಲ್ಪ ಜಾತಕ ತೋರಿಸ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ಗುರುವಿನ ಅನುಗ್ರಹ ಚೆನ್ನಾಗಿದೆ, ಅತ್ಯದ್ಭುತವಾದಂತಹ ಅನುಗ್ರಹ. ಪಂಚಮದಲ್ಲಿ ಉಚ್ಚಂಗತನಾದಂತಹ ಗುರುವು ಬರ್ತಾನೆ. ನಿಮ್ಮ ಬದುಕೇ ಬದಲಾವಣೆ ಆಗು ಹೋಗುವಂತಹ ಸಂದರ್ಭ. ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಂತಹ ಸುವರ್ಣ ಸಮಯ ನಿಮ್ಮ ಕೈಗೆ ಬಂದಿದೆ. ನಿಮ್ಮ ಏಳಿಗೆ, ನಿಮ್ಮ ಅಭಿವೃದ್ಧಿ, ನಿಮ್ಮ ಬದುಕಿನಲ್ಲಿದ್ದಂತಹ ಅನೇಕ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಗತಕ್ಕಂಥದ್ದು. ಸಾಕಷ್ಟು ಅಭಿವೃದ್ಧಿಯನ್ನು ನೋಡ್ತೀರಾ, ಸಾಕಷ್ಟು ಬೆಳವಣಿಗೆಗಳು ನಿಮ್ಮ ಬದುಕಿನಲ್ಲಿ ಬರುತ್ತೆ. ಎಲ್ಲ ವಿಚಾರಗಳಲ್ಲಿದ್ದಂತಹ ಗೊಂದಲ ತಾಪತ್ರೆಗಳು ದೂರವಾಗುತ್ತವೆ. ನಿಮ್ಮನ್ನು ಅಪಮಾನಿಸಿದವರೇ, ನಿಮ್ಮನ್ನು ನಿಂದಿಸಿದವರೇ ನಿಮ್ಮ ಮುಂದೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ಕ್ಷಮಾಪಣೆಯನ್ನು ಕೇಳತಕ್ಕಂತಹ ವರ್ಷ. ಬಹಳ ತುಂಬ ಸುಂದರವಾದಂಥ ವರ್ಷ. ಒಂದೊಂದೇ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಮೀನ ರಾಶಿಯವರಿಗೆ ಮೇ ತಿಂಗಳವರೆಗೂ ಸಹ ಸ್ವಲ್ಪ ಏರುಪೇರುಗಳು ಇದ್ದದ್ದೇ. ಕಾರಣ ಶನಿಯ ಬಲವಿಲ್ಲ, ಗುರುವಿನ ಬಲವಿಲ್ಲ. ಆದರೆ ಮೇ ತಿಂಗಳ ನಂತರದಲ್ಲಿ ಉಚ್ಚಂಗತನಾದಂತಹ ಗುರುವಿನ ಪ್ರಭಾವವು ನಿಮಗೆ ಶುರುವಾಗೋದ್ರಿಂದ ಲಾಭಸ್ಥಾನದ ಮೇಲೂ ಗುರುವಿನ ದೃಷ್ಟಿ, ಅದೇ ರೀತಿಯಾಗಿ ನಿಮಗೆ ನಿಮ್ಮ ರಾಶಿಯ ಮೇಲೂ ಗುರುವಿನ ದೃಷ್ಟಿ ಬರ್ತಕ್ಕಂತಹದ್ದು. ನಿಮ್ಮ ಭಾಗ್ಯಸ್ಥಾನದ ಮೇಲೆ, ನಿಮ್ಮ ಆರೋಗ್ಯ ಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಬರತಕ್ಕಂತಹದ್ದು. ತುಂಬ ಭಾಗ್ಯವೇ ಬದಲಾಗುವಂತಹ ಭಾಗ್ಯಸ್ಥಾನದ ಮೇಲೆ ಗುರುವಿನ ದೃಷ್ಟಿ ಆಗುತ್ತೆ. ಒಟ್ಟಾರೆ ನಿಮಗೆ ಅತ್ಯಂತ ಅನುಕೂಲಕರವಾದ ವಾತಾವರಣ 2026ರಲ್ಲಿ ಆಗುವಂಥದ್ದು. ವೃತ್ತಿ, ವ್ಯಾಪಾರ, ವ್ಯವಹಾರ ಹೇಗಿರುತ್ತೆ ನೋಡೋಣ. ವೃತ್ತಿ ಮತ್ತು ಉದ್ಯೋಗವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಮುಂಬಡ್ತಿಗಳು ಖಾತ್ರಿ, ಪ್ರಮೋಷನ್ ಸಿಗುತ್ತೆ, ಇನ್ಕ್ರಿಮೆಂಟ್ ಬರುತ್ತೆ, ಸಂಬಳ ಭತ್ಯೆ ಹೆಚ್ಚಳ ಉಂಟಾಗ್ತಕ್ಕಂಥದ್ದು. ಕೆಲಸದ ಸ್ಥಳದಲ್ಲಿದ್ದಂತಹ ಕಿರಿಕಿರಿ ವಾತಾವರಣ ದೂರ ಆಗುತ್ತೆ. ನೀವು ಮಾಡುವಂಥ ಪ್ರತಿ ಕೆಲಸ ಕಾರ್ಯಗಳಲ್ಲೂ ಯಶಸ್ಸನ್ನು ಪಡ್ಕೋತೀರಾ. ನಿಮ್ಮ ನಿರೀಕ್ಷೆಗೂ ಮೀರಿ
ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಅನ್ನೋದು ಸಿಗುತ್ತೆ. ಹಣದ ಒಳಹರಿವು ಚೆನ್ನಾಗಾಗ್ತದೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ನೋಡ್ಕೊಳ್ತಾ ಇರತಕ್ಕಂಥವ್ರಿಗೆ ಅತ್ಯದ್ಭುತವಾದಂತಹ ವರ್ಷ ಅಂತಲೇ ಹೇಳಬಹುದು. ಅನೇಕ ವಿಧದ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥವ್ರಿಗೆ ಸಾಲಗಳಿಂದ ದೂರವಾಗ್ತೀರ. ಸಂಪಾದನೆ ಕೈಗೂಡ್ತಕ್ಕಂಥದ್ದು. ವೃತ್ತಿ ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಏಳಿಗೆಯನ್ನು ನೋಡ್ತೀರಿ. ಬಿಸ್ನೆಸ್ಸನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಾಗಲಿ ಈ ವರ್ಷ ಬಹಳ ಚೆನ್ನಾಗಿದೆ. ಮಾಡ್ಕೊಳ್ಳಿ. ಒಂದು ಸಲ ನಿಮ್ಮ ಜನ್ಮಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಏನು ದಶ ಏನು ಭುಕ್ತಿ ನಡೀತಿದೆ ಅಂತ ತಿಳ್ಕೊಂಡು ಸಂಧಿಕಾಲಗಳಿದ್ದರೆ ಬೇಡ, ಅದು ಮುಗಿದ ನಂತರ ಮಾಡ್ಕೊಳ್ಳಿ. ಏಳಿಗೆ ಅಂತೂ ಬಹಳ ಚೆನ್ನಾಗಿದೆ. ಇನ್ನು ಕುಟುಂಬದ ವಿಚಾರ ಅಂತ ಬಂದಾಗ ಕುಟುಂಬವನ್ನು ಬಿಟ್ಟು ಹೊರಗೆ ಬಂದಂಥವರು ಅನೇಕ ಜನ ಪುನಃ ಕುಟುಂಬವನ್ನು ಸೇರ್ತಕ್ಕಂಥದ್ದು. ಸಾಂಸಾರಿಕ ಕಲಹಗಳು ದೂರ ಆಗುತ್ತೆ, ದಾಂಪತ್ಯ ಕಲಹಗಳು ದೂರ ಆಗುತ್ತೆ, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನುವಂಥದ್ದು ಸಿಗತಕ್ಕಂಥದ್ದು. ನಿಮ್ಮ ಬದುಕಿನಲ್ಲಿದ್ದಂತಹ ಅನೇಕ ಬವಣೆಗಳು ದೂರವಾಗುತ್ತೆ. ನಿಮ್ಮ ಅನೇಕ ನಿರೀಕ್ಷಿತ ಕೆಲಸಗಳು ನಿಮಗೆ ಯಶಸ್ಸನ್ನು ತಂದುಕೊಡುತ್ತೆ. ಒಂದಷ್ಟು ಆಸ್ತಿಯನ್ನು ಮಾಡ್ಕೊಳ್ತೀರಿ, ಜಮೀನುಗಳನ್ನು ಖರೀದಿ ಮಾಡ್ತೀರಿ, ಭೂವ್ಯವಹಾರದಿಂದ ಲಾಭವನ್ನು ಗಮನಿಸ್ತೀರ. ತುಂಬ ದಿವಸದಿಂದ ವ್ಯಾಜ್ಯಗಳೇನಾದರೂ ಕೋರ್ಟು ಕಚೇರಿಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಆ ಕೋರ್ಟು ಕಚೇರಿಯ ವ್ಯಾಜ್ಯಗಳಿಂದ ಬಿಡುಗಡೆ ಸಿಗ್ತಕ್ಕಂಥದ್ದು. ನಿಮ್ಮ ಮೇಲಿದ್ದಂತಹ ಅನೇಕ ರೀತಿಯಾದಂತಹ ಆರೋಪಗಳಿಂದ ಹೊರಗೆ ಬರ್ತೀರಿ. ಗ್ರಹಣ ಬಡದ ಸೂರ್ಯ ಹೇಗೆ ಗ್ರಹಣದಿಂದ ಆಚೆ ಬಂದು ತನ್ನ ಪ್ರಕಾಶಮಾನವಾದ ಬೆಳಕನ್ನು ಕೊಡ್ತಾನೋ ಹಾಗೆ ನಿಮ್ಮ ಬದುಕು ಬಹಳ ಪ್ರಕಾಶಮಾನಯುತವಾಗಿರುತ್ತೆ. ನಿಮ್ಮ ಅನಿರೀಕ್ಷಿತ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷಿತ ಕೆಲಸ ಕಾರ್ಯಗಳು ಅನಿರೀಕ್ಷಿತವಾದ ಶುಭ ಫಲಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡುತ್ತವೆ. ಎಷ್ಟೋ ಬಾರಿ ಇಲ್ಲ ನನಗೆ ಈ ಬಿಸ್ನೆಸ್ಸನ್ನು ನಡೆಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ, ನಿಲ್ಲಿಸ್ಬಿಡೋಣ ಅಂತ ಅಂದುಕೊಂಡ ಬಿಸ್ನೆಸ್ ಸಹ ಪುನಃ ನಿಮಗೆ ಲಾಭವನ್ನು ತಂದುಕೊಡೋದಕ್ಕೆ ಶುರು ಮಾಡುತ್ತವೆ. ಆರೋಗ್ಯ ಬಹಳ ಸುಧಾರಿಸುತ್ತೆ. ನಿಮಗೆ ಆರೋಗ್ಯವಂತೂ ಬಹಳ ಸುಧಾರಿಸುತ್ತೆ. ಭಾಗ್ಯಸ್ಥಾನದ ಮೇಲೆ ದೃಷ್ಟಿಯೂ ಸಹ ಬರ್ತಾ ಇರೋದ್ರಿಂದ ಭಾಗ್ಯದ ಅಭಿವೃದ್ಧಿ ಉಂಟಾಗ್ತಕ್ಕಂಥದ್ದು. ಲಾಭಾಂಶಗಳು ಹೆಚ್ಚಿಗೆ ಆಗುತ್ತೆ. ಲಾಭಸ್ಥಾನದ ಮೇಲೆ ದೃಷ್ಟಿ. ದೈಹಿಕವಾಗಿ ಅನೇಕ ಕೊರತೆಗಳು ತಾಪತ್ರೆಗಳು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಂಥವ್ರಿಗೂ ಸಹ ಎಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ನಿಮಗೆ ಬಹಳ ಶುಭ ಫಲವನ್ನು 2026ರಲ್ಲಿ ಮೀನ ರಾಶಿಯವರು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಗಮನಿಸಿದಾಗ ವಿದ್ಯಾಭ್ಯಾಸದಲ್ಲಿ ಬಹಳ ಪ್ರಗತಿಯನ್ನು ನೋಡ್ತೀರಿ. ಬೇರೆ ದೇಶಗಳಿಗೆ ಹೋಗಿ ಓದಬೇಕು ಅಥವಾ ಹೈಯರ್ ಸ್ಟಡೀಸನ್ನು ಮಾಡಬೇಕು ಅಂತ ಅಂದ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಮಾಡಿಸಿದಂಥ ವರ್ಷ. ನಿಮ್ಮ ಅನೇಕ ದಿನದ ವಿದ್ಯಾಕನಸು ನನಸಾಗತಕ್ಕಂತಹ ಶುಭವಾದಂತಹ ಘಟನೆಗಳು ನಡೆಯುತ್ತವೆ. ಪ್ರೇಮ ವಿವಾಹವನ್ನು ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತಕ್ಕಂತಹ ಪ್ರೇಮಿಗಳಿಗೂ ಸಹ ಪ್ರೇಮ ವಿವಾಹಕ್ಕೆ ಇದು ಸಕಾಲ. ಆದರೆ ಆಯ್ಕೆ ಶುದ್ಧವಾಗಿರಲಿ, ಆಯ್ಕೆಯ ಕಡೆ ಗಮನ ಇರಲಿ. ಯಾರನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ ಅಂತ. ಪ್ರೀತಿಯಿಂದ ಜೀವನ ಖಂಡಿತ ಸಾಕೋದಿಲ್ಲ. ಜವಾಬ್ದಾರಿ ಅದಾದ ನಂತರ ಬರುತ್ತೆ ನೋಡಿ, ಅದರಿಂದ ಜೀವನ ಒಳ್ಳೆಯದು ಅಥವಾ ಕೆಟ್ಟದ್ದರ ನಿರ್ಧಾರ. ಇನ್ನು ಹಲವಾರು ರೀತಿಯಲ್ಲಿ ತಾಪತ್ರೆಗಳ ಮುಕ್ತ ಬದುಕನ್ನು ಮೀನರಾಶಿಯವರು ನೋಡಬೇಕಾಗತ್ತೆ. ನೋಡ್ತೀರ. ನಿಮ್ಮ ಬಹುದಿನದ ಕನಸುಗಳನ್ನೆಲ್ಲ ನನಸು ಮಾಡಿಕೊಳ್ತಕ್ಕಂತಹ ಶುಭವಾದ ವರ್ಷ 2026 ಮೀನರಾಶಿಯವರಿಗೆ. ಎಲ್ಲ ಆಯಾಮಗಳಲ್ಲೂ ಮೀನರಾಶಿಯವರಿಗೆ ತುಂಬ ಶುಭ ಫಲಗಳಿದ್ದಾವೆ. ಆದರೂ ನೀವು ಕೊರಗೋದನ್ನು ನಿಲ್ಲಿಸಲ್ಲ. ಅಯ್ಯೋ ನನ್ನ ಬದುಕು ಇಷ್ಟೇ. ಬೇರೆಯವರನ್ನು ನೋಡಿ ನೀವು ನನಗೆ ಅದಲ್ಲ ನನಗಿದಿಲ್ಲ ಅಂತ ಯೋಚನೆ ಮಾಡ್ತೀರ. ಧೈರ್ಯವಾಗಿದ್ದು ನಿಮ್ಮ ಕರ್ಮದ ಅನುಸಾರ ನಿಮಗೆ ಯಾವ ಫಲಗಳು ಬೇಕೋ ಆ ಫಲಗಳು ಬರುತ್ತೆ. ಅದನ್ನಂತೂ ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ಕೊಡುವಂತಹ ಫಲವನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನೀವು ಬೇಕಾದ್ರೆ ನಿಮ್ಮಿಂದ ನೀವು ತಪ್ಪಿಸ್ಕೋಬಹುದು. ಕೊಟ್ಟದ್ದನ್ನು ತಿರಸ್ಕರಿಸಿ ನೀವು ದೂರ ಸರಿಬಹುದೇ ಹೊರತು ಯಾರೂ ಅವಕಾಶವನ್ನು ಕಿತ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಜಾಗ್ರತೆಯಾಗಿರಿ. ಆದ್ರೂ ಸಹ ನಿಮ್ಮ ಬದುಕಿನ ಏಳಿಗೆ ಈ ವರ್ಷ ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಅದೇ ರೀತಿಯಾಗಿ ಜೀವನವನ್ನು ಸಾಗಿಸ್ತಾ ಹೋಗಿ ನಿಮ್ಮ ಕನಸುಗಳೆಲ್ಲ ನನಸಾಗಲಿ, ಹೊಸ ರೀತಿಯಾದ ಜೀವನವನ್ನು ನಡೆಸುವಂತಾಗಲಿ ಅಂತ ಹೇಳ್ತಾ ಈ ವರ್ಷ ನಿಮ್ಮ ಬದುಕು ಚೆನ್ನಾಗಿರಲಿ, ಚೆನ್ನಾಗಿ ಆಗತ್ತೆ. ಒಂದು ಸಲ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಈ ಕೆಲವೊಂದು ಕೆಟ್ಟ ದೃಷ್ಟಿಗಳು ಮಾಟ ಮಂತ್ರಗಳು ನಮ್ಮ ಬದುಕನ್ನು ಹಿಂದೆ ಹಾಕ್ತಾ ಇರುತ್ತವೆ. ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಮ್ಮಲ್ಲಿರುವಂಥ ನೆಗೆಟಿವಿಟಿಗಳೇ ಅಡ್ಡಿ ಆತಂಕಗಳನ್ನು ಕೊಡ್ತಾ ಇರುತ್ತೆ. ಶನಿ ದೋಷಗಳು ಇನ್ನಿತರ ಗ್ರಹಬಾಧೆಗಳು ನಮ್ಮನ್ನು ತಿಂಡಾಡಿಸ್ತಾ ಇರುತ್ತೆ. ಅದೆಲ್ಲದಕ್ಕೂ ಸಹ ಹಲವು ಮೂಲಿಕೆಗಳನ್ನು ಸೇರಿಸಿ ತಾಯಿತವನ್ನು ಮಾಡ್ತಾ ಇದ್ದೇವೆ. ಸರ್ವಾಂಗೀಣ ಅಭಿವೃದ್ಧಿ ತಾಯಿತವನ್ನು, ಬೆಳ್ಳಿ ತಾಯಿತ, ಅದನ್ನು ನಿಮ್ಮ ಕತ್ನಲ್ಲಾಗಲಿ ತೋಳ್ನಲ್ಲಾಗಲಿ ಧರಿಸ್ಕೊಳ್ಳೋದ್ರಿಂದ ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿದೆ. ಹಾಗಾಗಿ ಆ ತಾಯಿತ ಬೇಕು ಅಂದಂಥವರು
ಇಲ್ಲಿರುವಂತಹ ವಾಟ್ಸಪ್ನ ನಂಬರ್ಗೆ ಮೆಸೇಜ್ ಮಾಡಿ ಮಾಹಿತಿಯನ್ನು ತಿಳ್ಕೊಂಡು ಬೇಕು ಅಂದವರು ಬುಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರದ ಅನುಸಾರವಾಗಿ ಬುಕ್ ಮಾಡಿಕೊಂಡು ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ. ಅದನ್ನು ಧರಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಇನ್ನು ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಮುಂದಿನ 4-6 ವರ್ಷಗಳಲ್ಲಿ ಅದನ್ನು ಬೆಳೆದು ನಿಂತು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಹಾರವನ್ನು, ಆಸರೆಯನ್ನು ಕೊಡ್ತಾ ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡುತ್ತೆ. ಪಶುಗಳನ್ನು, ಪ್ರಕೃತಿಯನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಒಳ್ಳೆಯ ರೀತಿಯಾದಂತಹ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೇವರ ಅನುಗ್ರಹವೇ ಪಾತ್ರವಾದ ಮೇಲೆ ನಮಗೆ ಜಾತಕದ ಅನ್ವಯ ಪರಿಹಾರಗಳು ಬೇಕಾಗಿರೋದಿಲ್ಲ. ಹಾಗಾಗಿ ಸಾಮಾಜಿಕ ಪರಿಹಾರವೇ ಮೊದಲನೇದಾಗಿ ನಿಮ್ಮ ಬದುಕಿನ ಬದಲಾವಣೆಯ ರಹದಾರಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಲಲಿತಾ ಪಂಚರತ್ನ ಸ್ತೋತ್ರವನ್ನು ಪ್ರತಿ ಮುಂಜಾನೆ ಮತ್ತು ಸಂಜೆ ಬೆಳಗ್ಗೆ 5ರಿಂದ 5:30, ಸಂಜೆ 6ರಿಂದ 6:30 ಪಠಣವನ್ನು ಮಾಡ್ತಾ ಬನ್ನಿ 3 ಬಾರಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳು ಸಹ ದೂರವಾಗಲಿ ಅಂತ ಹೇಳಿ ತಾಯಿ ಲಲಿತಾದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಶುಭವಾಗಲಿ, ಮಂಗಳವಾಗಲಿ. ಇದಾಗಿತ್ತು ಮೀನರಾಶಿಯವರ 2026ರ ವರ್ಷ ಭವಿಷ್ಯ ಹೇಗಿದೆ ಅಂತ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.